ನಮ್ಮಣ್ಣ ಹಾಸ್ಯ ಮಾಡಕ್ಕೆ ನನಗೆ ಹೂವಾಡ್ಗಿತ್ತಿ ಅಂತ ಕರೆಯೋನು. ಹೂವಾಡಗಿತ್ತಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಅದೊಂದು ಪದ್ಯನೇ ಇತ್ತು, ಹೂವಾಡಗಿತ್ತಿ ಅಂತ. ಹೂವಾಡಗಿತ್ತಿ ಅಂತ ಹಾಸ್ಯ ಮಾಡ್ಕೊಳ್ಳೋನು ನಮ್ಮಣ್ಣ. ಅಂದರೆ ಲೈಕ್ ಇದು ನಾನು ಅವಾಗ ಫ್ಲವರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಆವಾಗ ಹೂವಾಡಗಿತ್ತಿಯವಳು ಹೂವಿನ ಬಿಸ್ನೆಸ್ ಮಾಡ್ತಾಳೆ ಅಂತ ಹಾಸ್ಯ ಮಾಡ್ಕೊಳ್ಳೋನು. ಸೊ ಆ ಹೂವು, ಒಂದು ಹೂವಿನ ಕಥೆಯ ಥರ ಆ ಒಂದು ಹೂವಿಂದ ನಾನು ಇಷ್ಟು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ, ಇಷ್ಟು ಜನಕ್ಕೆ ನಾನು ಮಾರ್ಗದರ್ಶಿ ಆಗ್ತೀನಿ. ಆಮೇಲೆ ನಮ್ಮ ಮನೆಗೆ ಬರ್ತಾಯಿದ್ದು, ನಮ್ಮ ಕೆನರಾ ಬ್ಯಾಂಕ್ ಅಪಾರ್ಟ್ಮೆಂಟಿಗೆ ಬರ್ತಾಯಿದ್ದಿದ್ದು ಹುಡುಗರು, ಪೇಪರ್ ಹಾಕೋ ಹುಡುಗರು, ಹಾಲು ಪ್ಯಾಕೆಟ್ ಹಾಕ್ತಿದ್ದಿದ್ದು ಹುಡುಗರು, ಕೊರಿಯರ್ ಸರ್ವಿಸ್ ಮಾಡ್ತಿದ್ದಿದ್ದು ಹುಡುಗರು, ಏರ್ಟೆಲ್ ಬಿಲ್ ತೊಗೊಂಡು ಬರೋ ಹುಡುಗರುಗಳು ಎಲ್ಲನೂ ಐ ಮೇಡ್ ದೆಮ್ ಆಂಟ್ರಪ್ರನರ್ಸ್. ಇವತ್ತಿನ ದಿನ ಅವರು ಜೀವನದಲ್ಲಿ ನಂಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಅಂದರೆ, ಎಲ್ಲ ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ನೀವು ಎಲ್ಲೇ ಕೇಳಿ ಕರ್ನಾಟಕದಲ್ಲಿ, ಸ್ಪೆಷಲಿ ಬೆಂಗಳೂರಿನಲ್ಲಿ ಮೇನ್ ಫ್ಲೋರಲ್ ಡೆಕೋರೇಷನಲ್ಲಿ ನನ್ನ ಶಿಷ್ಯರೇ ಇರೋದು.